ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸ್ವಕ್ಷೇತ್ರದಲ್ಲಿ ಡಿಸಿಎಂ ಡಿಕೆಶಿ ಕೃತಜ್ಞತೆ ಸಮರ್ಪಣೆ. ದೊಡ್ಡ ಆಲಹಳ್ಳಿಯಲ್ಲಿ ಡಿಕೆಶಿಗೆ ಅದ್ಧೂರಿ ಸ್ವಾಗತ. ಜೈಲುವಾಸ ನೆನೆದು ಬಿಜೆಪಿ ವಿರುದ್ಧ ಡಿಕೆ ಶಿವಕುಮಾರ್ ತಿರುಗೇಟು. ಕಬ್ಬಾಳಮ್ಮಗೆ ಪೂಜೆ ಬಳಿಕ ಟಿವಿ9ನ ಹೀಗೂ ಉಂಟೆ ಪ್ರಸ್ತಾಪಿಸಿದ ಸಿಎಂ. ತಡರಾತ್ರಿಯವರೆಗೂ ಕಿಕ್ಕಿರಿದು ಸೇರಿದ್ದ ಜನ. ಈ ಸುದ್ದಿಗಳನ್ನು ನೋಡೋಣ. ಡಿಕೆ ಕೃತಜ್ಞತೆ ನ್ಯೂಸ್ ಟಾಪ್ 9ನಲ್ಲಿ. ಮುಖ್ಯಮಂತ್ರಿಯಾದ ಬಳಿಕ ಮೊದಲ ಬಾರಿಗೆ ನಿನ್ನೆ ಸ್ವಕ್ಷೇತ್ರ ಕನಕಪುರಕ್ಕೆ ಭೇಟಿ ನೀಡಿದ ಡಿಕೆ ಶಿವಕುಮಾರ್ ಕೃತಜ್ಞತಾ ಸಮರ್ಪಣಾ ಹೆಸರಲ್ಲಿ ದಿನವಿಡೀ ಕ್ಷೇತ್ರದಲ್ಲಿ ಪ್ರವಾಸ ಮಾಡಿ ಜನರಿಗೆ ಕೃತಜ್ಞತೆ ಅರ್ಪಿಸಿದ್ದಾರೆ. ನಿನ್ನೆ ಬೆಳಗ್ಗೆಯಿಂದ ವಿವಿಧ ಕನಕಪುರ ತಾಲೂಕಿನ ಗ್ರಾಮ ಪಂಚಾಯಿತಿಗಳಲ್ಲಿ ಸುತ್ತಾಡಿದ ಸಿಎಂ ರಾತ್ರಿ ಹುಟ್ಟೂರು ದೊಡ್ಡ ಆಲಹಳ್ಳಿಗೆ ಬಂದರು. ಸ್ವಗ್ರಾಮ ದೊಡ್ಡ ಆಲಹಳ್ಳಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಅದ್ದೂರಿ ಸ್ವಾಗತ ದೊರೆಯಿತು. ಪಟಾಕಿ ಸಿಡಿಸಿ ಹೂವಿನ ಮಳೆ ಸುರಿಸಿ ಮುಖ್ಯಮಂತ್ರಿ ಪಟ್ಟಕ್ಕೇರಿದ ತಮ್ಮೂರಿನ ಮಗನನ್ನ ಗ್ರಾಮಸ್ಥರು ಬರಮಾಡಿಕೊಂಡ್ರು. ರಸ್ತೆಯ ಇಕ್ಕೆಲಗಳಲ್ಲಿ ನೆರೆದಿದ್ದ ಜನರಿಂದ ಡಿಕೆ ಡಿಕೆ ಎಂಬ ಜೈಕಾರಗಳು ಮೊಳಗಿದ್ವು. ದೊಡ್ಡ ಆಲಹಳ್ಳಿಯಲ್ಲಿ ಜನರನ್ನ ಉದ್ದೇಶಿಸಿ ಮಾತನಾಡಿದ ಸಿಎಂ ಡಿಕೆ ಶಿವಕುಮಾರ್, ಇದೊಂದು ಇತಿಹಾಸಕ್ಕೆ ಸಾಕ್ಷಿ ದಿನ. ದೊಡ್ಡ ಆಲಹಳ್ಳಿ ಕೆಂಪೇಗೌಡರ ಮಗ ಶಿವಕುಮಾರ್ ಪ್ರಮಾಣ ವಚನ ಮಾಡಿದ್ದೇನೆ. ಇದು ನಿಮ್ಮ ಗ್ರಾಮಕ್ಕೆ ಗೌರವ ಸಲ್ಲಬೇಕು. ನಾನು 1985ರಿಂದ ಚುನಾವಣೆ ನಿಂತಾಗಿಂದಲೂ ನನ್ನ ಜೊತೆ ಇದ್ದೀರಿ ಎಂದು ಧನ್ಯವಾದ ಅರ್ಪಿಸಿದ್ರು. ಇವತ್ತು ನಾನು ಬಂದಿರೋದು ನಾನೊಬ್ಬ ಮುಖ್ಯಮಂತ್ರಿ ಅಂತ ಹೇಳ್ಕೊಳ್ಳಿಕ್ಕೆ ಇಲ್ಲಿ ಬಂದಿಲ್ಲ. ಎಷ್ಟೇ ದೊಡ್ಡ ಸ್ಥಾನದಲ್ಲಿ ಇವತ್ತು ರಾಜ್ಯದ ಒಂದು ದೊಡ್ಡ ಸ್ಥಾನದಲ್ಲಿ ನಾನು ಇದ್ದು ಕೂಡ ನಿಮ್ಮೂರಿನ ಮಗ ಈ ಡಿಕೆ ಶಿವಕುಮಾರ್ ನಿಮ್ಮ ಕುಟುಂಬದ ಒಬ್ಬ ಸದಸ್ಯ ಅನ್ನೋದನ್ನ ಯಾರು ಕೂಡ ಮರೆಯಕ್ಕೆ ಹೋಗ್ತೀವಿ. ನನ್ನನ್ನ ಬಿಜೆಪಿಯವರು ಜೈಲಿಗೆ ಕಳುಹಿಸಿದ್ರು. ರಾಜಕೀಯವಾಗಿ ಷಡ್ಯಂತ್ರ ನಡೀತು. ಆದರೂ ನೀವು ನನಗೆ ದೊಡ್ಡ ಶಕ್ತಿ ನೀಡಿದ್ರಿ ಎಂದು ದೊಡ್ಡ ಆಲಹಳ್ಳಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ಅಧಿಕಾರ ಹಂಚಿಕೆ ಪ್ರಕಾರ ನನಗೆ ನೀಡಿದ್ದಾರೆ. ನನ್ನ ಕಷ್ಟ ಕಾಲದಲ್ಲಿ ನೀವೆಲ್ಲ ನನ್ನ ಜೊತೆ ಇದ್ದೀರಿ. ಈ ಋಣವನ್ನ ಎಂದಿಗೂ ಮರೆಯಲ್ಲ ಅಂದ್ರು. ನನ್ನನ್ನ ಬಿಜೆಪಿಯವರು ಜೈಲು ಕಳಿಸಿದಾಗ ನಿಮ್ಗೆ ಗೊತ್ತಿತ್ತು ಈ ಡಿಕೆ ಶಿವಕುಮಾರ್ ಯಾವ ತಪ್ಪು ಕೂಡ ಮಾಡಿಲ್ಲ ಅಂತೇಳಿ. ನಿಮ್ಮ ಸ್ವಾಭಿಮಾನಕ್ಕೆ, ನಿಮ್ಮೂರಿನ ಗೌರವಕ್ಕೆ, ನಮ್ಮೂರಿನ ಗೌರವಕ್ಕೆ ಯಾವುದನ್ನು ನಾನು ಈ ಕ್ಷೇತ್ರದ ಜನತೆ ಗೌರವಕ್ಕೆ ಧಕ್ಕೆಯನ್ನು ತರುವಂತ ಕೆಲಸ ಮಾಡಲಿಲ್ಲ. ಹುಟ್ಟೂರು ದೊಡ್ಡ ಆಲಹಳ್ಳಿಯಲ್ಲಿ ಕಾರ್ಯಕ್ರಮ ಮುಗಿಸಿ ನಂತರ ಸಿಎಂ ಡಿಕೆಶಿ ವೆಂಕಟರಾಯನದೊಡ್ಡಿ ಗ್ರಾಮಕ್ಕೆ ತೆರಳಿದ್ರು. ಬಳಿಕ ಸಾತನೂರಿಗೆ ತೆರಳಿ ಜನತೆಗೆ ಧನ್ಯವಾದ ಅರ್ಪಿಸಿದ್ರು. ತದನಂತರ ಕಬ್ಬಾಳು ಗ್ರಾಮಕ್ಕೆ ತೆರಳಿ ಕಬ್ಬಾಳಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಈಡುಗಾಯಿ ಒಡೆದು ಭಕ್ತಿ ಸಮರ್ಪಿಸಿದ್ರು. ಕಬ್ಬಾಳು ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದ ಸಿಎಂ ಡಿಕೆ ಶಿವಕುಮಾರ್ ಟಿವಿ9ನ ಹೀಗೂ ಉಂಟೆ ಕಾರ್ಯಕ್ರಮದ ಬಗ್ಗೆ ಪ್ರಸ್ತಾಪಿಸಿದ್ರು. ಕಬ್ಬಾಳಮ್ಮ ದೇವಿ ಬಗ್ಗೆ ಹೀಗೂ ಉಂಟೆಯಲ್ಲಿ ತೋರಿಸಿದ್ರು. ಕಬ್ಬಾಳು ಗ್ರಾಮದ ಜನರನ್ನ ಕೇಳಿದ್ರೆ ಸಾಕ್ಷಿಗುಡ್ಡೆ ಬಗ್ಗೆ ಹೇಳ್ತಾರೆ. ಕ್ಷೇತ್ರದ ಜನ ನಾನಿರುವಲ್ಲಿಗೆ ಬರೋದಕ್ಕಾಗಲ್ಲವೆಂದು ನಾನೇ ಬಂದಿರುವೆ. ಜನರ ಋಣ ತೀರಿಸಲು ಬಂದಿದ್ದೀನಿ ಎಂದು ತಿಳಿಸಿದ್ರು. ಕಬ್ಬಾಳಮ್ಮ ಹೆಂಗಿತ್ತು ಅಂತ ನೀವು ಹೀಗೂ ಉಂಟೆಯಲ್ಲಿ ಮಾಡಿ ತೋರಿಸಿದ್ರು. ಹಿಂದೆ ಹೇಗಿತ್ತು, ಈಗ ಹೇಗಾಗಿದೆ ಅಂತ ನೀವು ನೋಡಿ. ಇದೇ ಸಾಕ್ಷಿಗುಡ್ಡೆ. ನಾನು ಮಾತಾಡೋಂಥ ಸಾಕ್ಷಿಗುಡ್ಡೆ ಇಲ್ಲಿ ಜನರನ್ನು ಕೇಳಿ ಹೇಳ್ತಾರೆ. ಅದಕ್ಕೆ ಇಂಥ ದೇವಿಗಳು ಸುಮಾರು 300ಕ್ಕೂ ಹೆಚ್ಚು ದೇವಾಲಯಗಳನ್ನು ಪ್ರತಿ ಹಳ್ಳಿಯಲ್ಲೂ ಕಟ್ಟಿದ್ದೀವಿ, ಸಹಕಾರ ಕೊಟ್ಟಿದ್ದೀವಿ. ಜನ, ಎಲ್ಲ ವರ್ಗದ ಜನ ನಮ್ಗೆ ಆ ರೀತಿ ಆಶೀರ್ವಾದ ಮಾಡಿ ವಿಧಾನಸಭೆಗೆ ಸತತವಾಗಿ ಕಳಿಸ್ಕೊಟ್ಟಿದ್ದಾರೆ. ಅವ್ರ ಋಣ ತೀರಿಸಬೇಕು, ಅವ್ರಿಗೆ ಕೃತಜ್ಞತೆ ಹೇಳಬೇಕು ಅಂತ ಬಂದಿದ್ದೀವಿ. ಗ್ರಾಮೀಣ ಪ್ರದೇಶಗಳಲ್ಲಿ ಕೃತಜ್ಞತಾ ಯಾತ್ರೆ ಮುಗಿಸಿ ಕನಕಪುರ ಪಟ್ಟಣಕ್ಕೆ ಬಂದ ಸಿಎಂ ಡಿಕೆ ಶಿವಕುಮಾರ್ಗೆ ಭವ್ಯ ಸ್ವಾಗತ ದೊರೆಯಿತು. ಪಟಾಕಿ ಸಿಡಿಸಿ ಬೃಹತ್ ಹೂವಿನ ಹಾರಗಳೊಂದಿಗೆ ಅಭಿಮಾನಿಗಳು, ಕಾರ್ಯಕರ್ತರು ಬರಮಾಡಿಕೊಂಡ್ರು. ರಾತ್ರಿ 11:30 ಜನ ಕಿಕ್ಕಿರಿದು ಸೇರಿದ್ರು. ಒಂದು ದೊಡ್ಡ ಅಪಾಯ ಬಂದಿದೆ, ಮತ ಪರಿಷ್ಕರಣೆ ಬಂದಿದೆ, ಎಲ್ಲರೂ ಹುಷಾರಾಗಿರಬೇಕು ಅಂತ ಕನಕಪುರದಲ್ಲಿ ಡಿಕೆ ಶಿವಕುಮಾರ್ ಜನತೆಗೆ ಕರೆ ಕೊಟ್ಟಿದ್ದಾರೆ. ಮತದಾರರನ್ನ ಉಳಿಸಿಕೊಳ್ಳಬೇಕು, ಮತ ಉಳಿಸಿಕೊಳ್ಳಬೇಕು, ಇಲ್ಲವಾದ್ರೆ ಸರ್ಕಾರಿ ಯೋಜನೆಗಳು ಸಿಗಲ್ಲ ಎಂದು ಹೇಳಿದ್ರು. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಡಿಕೆ ಹೆಸರು ಗೊತ್ತಿದೆ ಎಂದು ದೊಡ್ಡ ಆಲಹಳ್ಳಿಯಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿದ್ರು. ಡಿಕೆ ಅಂದ್ರೆ ದೊಡ್ಡ ಆಲಹಳ್ಳಿ ಕೆಂಪೇಗೌಡ. ಡಿಕೆ ಸಿಎಂ ಆಗಲು ದೊಡ್ಡ ಆಲಹಳ್ಳಿ ತಾಲೂಕಿನ ಜನ ಕಾರಣ. ಡಿಕೆ ಶಿವಕುಮಾರ್ರನ್ನ 40 ವರ್ಷದಿಂದ ಮನೆ ಮಗನಾಗಿ ಸಾಕಿದ್ದೀರಿ ಅಂತ ಡಿಕೆ ಸುರೇಶ್ ಕೃತಜ್ಞತೆ ಸಲ್ಲಿಸಿದ್ರು.